Okay, so hey everyone, welcome to all of you to my channel Imam Day classes. So in this video, we will discuss the next part. Actually, it's a first sorry, it's a I think fifth chapter, ratio and proportion, work and time. Already we have completed the ratio and proportion. ಈಗ ನಾವು ಶುರು ಮಾಡೋಣ್ರಿಪ್ಪ ಏನ ವರ್ಕ್ ಆ್ಯಂಡ್ ಟೈಮ್ ಶುರು ಮಾಡೋಣ್ರಿ ಆಸ್ ಪರ್ KOD ಸಿಲೆಬಸ್ ಆಸ್ ಪರ್ ಬ್ಯಾಂಗ್ಳೂರ್ ಯೂನಿವರ್ಸಿಟಿ ದೆನ್ ರಾಣಿ ಚೆನ್ನಮ್ಮ ಯೂನಿವರ್ಸಿಟಿ ದೆನ್ ಅಕ್ಕ ಮಹಾದೇವಿ ಯೂನಿವರ್ಸಿಟಿ ಅದು ಅಲ್ಲೇ ಸ್ವಲ್ಪ ನೋಡ್ರಿಪ್ಪ ನಿಮ್ದು ಯಾವ ಚಾಪ್ಟರ್ ಅಲ್ಲಿ ಐತೆ ನೋಡ್ರಿಪ್ಪ ಇದು ಕಮರ್ಷಿಯಲ್ ಅರ್ಥಮೆಟಿಕ್ ವರ್ಕ್ ಆ್ಯಂಡ್ ಟೈಮ್. Okay, now I am discussing the work and time part of the chapter. Got it? ಶುರು ಮಾಡೋಣ್ರಿ ಹೆಂಗೈತಿ ಅಂತ ನೋಡ್ರಿ. ವರ್ಕ್ ಆ್ಯಂಡ್ ಟೈಮ್ ಅಷ್ಟು ಥಿಯರಿ ಇಲ್ಲ, ಬಟ್ ಪ್ರಾಕ್ಟಿಕಲ್ ಐತಿ. ಇಲ್ಲಿ ಎಲ್ಲ ಆಲ್ಮೋಸ್ಟ್ ಕಮರ್ಷಿಯಲ್ ಅರ್ಥಮೆಟಿಕ್ ಒಳಗ ನಿಮಗೆ 2 marks ಥಿಯರಿ ವಿತ್ ಪ್ರಾಕ್ಟಿಕಲ್. ಸಮ್ ಕ್ವಶನ್ಸ್ ಪ್ರಾಕ್ಟಿಕಲ್ ರೀಪ್ಪ ಥಿಯರಿ ಒಳಗೆ 2 marks ಅಲ್ಲೇ. ಉಡುಕಿದೆಲ್ಲ ಪ್ರಾಕ್ಟಿಕಲ್ ಐತ್ರಿ. ಸೆಕ್ಷನ್ ಬಿ ಸೆಕ್ಷನ್ ಸಿ ಎಲ್ಲ ಪ್ರಾಕ್ಟಿಕಲ್ ಐತಿ ನಿಮಗೆ. ಓಕೆ, ಕ್ವಶನ್ ನಂಬರ್ 1 ಪ್ರಾಕ್ಟಿಕಲ್ ಕ್ವಶನ್ ಬೇಸ್ಡ್ ಆನ್ ವರ್ಕ್ ಆ್ಯಂಡ್ ಟೈಮ್. ನಾ ಥಂಬ್ನೇಲ್ ಹಂಗೆ ಹಾಕ್ತೀನಿ ವರ್ಕ್ ಆ್ಯಂಡ್ ಟೈಮ್ ಅಂತ. ಓಕೆ, ನೋಡಿ ಸ್ವಲ್ಪ ನೋಡ್ರಿ, ಇದು ಥಂಬ್ನೇಲ್ ನೋಡಿ, ವಿಡಿಯೋಸ್ ನೋಡ್ರಿ. ಗಾಟ್ ಇಟ್? ಅಗೇನ್ ಕನ್ನಡ ಆ್ಯಂಡ್ ಹಿಂದಿ. ಫಸ್ಟ್ ಕ್ವಶನ್, ಇಫ್ 40 men, ಎಷ್ಟು ಮೆನ್ ರೀಪ್ಪ? ಇಫ್ 40 men. ಕ್ವಶನ್ ಸಿಂಪಲ್ ಐತಿ, ಸೊಲ್ಯೂಷನ್ ಸಿಂಪಲ್ ಐತಿ. ಇಫ್ 40 men ಕ್ಯಾನ್ ಡೂ ಎ ಪೀಸ್ ಆಫ್ ವರ್ಕ್ ಇನ್ 45 days. ಓಕೆ, 40 ಜನ ಮಂದಿ ಕೆಲಸ ಮಾಡ್ತಾನ್ರಿಪ್ಪ, ಒಂದು ಕೆಲಸ ಕಂಪ್ಲೀಟ್ ಮಾಡ್ತಾನ್ರಿಪ್ಪ ಎಷ್ಟು ಡೇಸ್ ಒಳಗೆ? 45 days ಒಳಗೆ. ಇನ್ ಹೌ ಮೆನಿ ಡೇಸ್? ಎಷ್ಟು ಡೇಸ್ ಅಂತ. ಹೌ ಮೆನಿ ಡೇಸ್, ಎಷ್ಟು ಡೇಸ್ ನಮಗೆ ಗೊತ್ತಿಲ್ಲ. ಮೋರ್ ಮೆನ್ ಕುಡ್ ಬಿ ರಿಕ್ವೈರ್ಡ್ ಟು ಡೂ ಇಟ್ ಇನ್ 25 days. 25 days ಒಳಗೆ ಎಷ್ಟು ಜನ ಬೇಕು ನಿಮಗೆ ಕೆಲಸ ಮಾಡಕ್ಕೆ, ಅದು ಕಂಪ್ಲೀಟ್ ಮಾಡಕ್ಕೆ ಅಂತ ಕ್ವಶನ್. ವೆರಿ ಸಿಂಪಲ್. ಸೊಲ್ಯೂಷನ್ ನೋಡೋಣ್ರಿ. ಆನ್ಸರ್ ನೋಡ್ರಿ, ಮೆನ್ ಮತ್ತೆ ಡೇಸ್ ಹಾಕ್ರಿ. ಮೆನ್ ಆ್ಯಂಡ್ ಡೇಸ್ ಅಂತ ಹಾಕ್ರಿ. ಮೆನ್ 1 ಕಾಲಮ್, ಡೇಸ್ 1 ಕಾಲಮ್. ಮೆನ್ ಮತ್ತೆ ಡೇಸ್ 1 ಕಾಲಮ್. ತಿಳಿತಾ? ಮೆನ್ ಮತ್ತೆ ಡೇಸ್. ಎಷ್ಟು ಮೆನ್ ರೀಪ್ಪ? 40 ಮೆನ್. ಮೆನ್ ಎಷ್ಟು ರೀ? 40. ಡೇಸ್ ಎಷ್ಟು ರೀಪ್ಪ? 45. ಡೇಸ್ ಎಷ್ಟು? 45. ಮತ್ತೇನಿದ್ರಿಪ್ಪ? ಇನ್ ಹೌ ಮೆನಿ ಡೇಸ್? ಓಕೆ ಬಿಡ್ರಿಪ್ಪ, ಎಷ್ಟು ಡೇಸ್ ಐತಿ? ಮತ್ತೆ 25 days ಐತಿ. ಡೇಸ್ ಎಷ್ಟು? 25. ಡೇಸ್ ಕಾಲಮ್ ಅಲ್ಲಿ 25 ಅಂತ ಹಾಕ್ರಿ. 25 days. ಓಕೆ, ಡೇಸ್ ಕಾಲಮ್ ಅಲ್ಲಿ 25. ಮೆನ್ ನಮಗೆ ಗೊತ್ತಿಲ್ಲ, ಕ್ವಶನ್ ಮಾರ್ಕ್. ಮೆನ್ ನಮಗೆ ಗೊತ್ತಿಲ್ಲ, ಕ್ವಶನ್ ಮಾರ್ಕ್. ಓಕೆ, ಬಾಕ್ಸ್ ಹಾಕ್ರಿ ಒಂದು. ನಾನು ನಿಮ್ಗೆ ಹೇಳಿನ್ರಿ, ಮೆನ್ ಮತ್ತೆ ಡೇಸ್ ಕ್ವಶನ್ ಬಂದ್ರೆ ಡೈರೆಕ್ಟ್ ಕನೆಕ್ಷನ್, ಕ್ರಾಸ್ ಕನೆಕ್ಷನ್ ಬರಂಗಿಲ್ಲ. ಮೆನ್ ಮತ್ತೆ ಡೇಸ್ ಕ್ವಶನ್ ಬಂದ್ರೆ ಡೈರೆಕ್ಟ್ ಕನೆಕ್ಷನ್, ಕ್ರಾಸ್ ಕನೆಕ್ಷನ್ ಬರಂಗಿಲ್ಲ. ಡೈರೆಕ್ಟ್ ಕನೆಕ್ಷನ್ ಹಾಕ್ರಿಪ್ಪ, ಡೈರೆಕ್ಟ್ ಕರೆಕ್ಷನ್. ಓಕೆ, ಈ ಕ್ವಶನ್ ಮಾರ್ಕ್ ಎಲ್ಲಿತ್ರಿ? ಮೆನ್ ಕಾಲಮ್ ಒಳಗೆ ಐತಿ ಕ್ವಶನ್ ಮಾರ್ಕ್. ಮೆನ್ ನ ಕಾಲಮ್ ಒಳಗೆ ಕ್ವಶನ್ ಮಾರ್ಕ್ ಐತ್ರಿ, ಹಾಕ್ರಿಪ್ಪ. ಮೆನ್ ಕಾಲಮ್ ಅಲ್ಲೇ ಕ್ವಶನ್ ಮಾರ್ಕ್ ಐತಿ, ಮೆನ್ ಅಂತ ಹಾಕ್ರಿ. ಇಲ್ಲೇ ಮೆನ್ ಕಾಲಮ್ ಅಲ್ಲೇ ಕ್ವಶನ್ ಮಾರ್ಕ್ ಐತಿ, ಅದಕ್ಕೆ ಮೆನ್ ಇಸ್ ಈಕ್ವಲ್ ಟು ಡೈರೆಕ್ಟ್ ಕನೆಕ್ಷನ್ 40 into 45 ಮಾಡ್ರಿ. 40 into 45 ಕರೆಕ್ಟ್. 40 into 45. ಬಾಕಿ ಏನೈತಿ? 25 ಬಾಕಿ ಐತಿ. 25 ಇಲ್ಲೇ ಬರ್ರಿ, 25 ಅಂತ ಮಾಡಿದ್ದು. ಎಷ್ಟ್ರಿಪ್ಪ? 40 into 45 divided by 25 ಎಷ್ಟಿದು? 72. ಎಷ್ಟ್ರಿ? 72. ಮೆನ್ ಇಸ್ ಈಕ್ವಲ್ ಟು 72. ಎಷ್ಟು ಬಂತ್ರಿಪ್ಪ ಮೆನ್? 72 ಜನ ಬಂತ್ರಿಪ್ಪ ಮೆನ್. ಓಕೆ, 72 ಜನ ಬಂತು ಮೆನ್. ಓಕೆ, ಈಗ ಮಾಡೋಣ್ರಿಪ್ಪ. ಇಲ್ಲೈತ್ ನೋಡ್ರಿ ಕ್ವಶನ್. ಓಕೆ, ಆನ್ಸರ್ ನಮ್ಗೆ ಬಂತ್ರಿಪ್ಪ. ಇಲ್ಲೈತ್ ನೋಡ್ರಿ, ಹೌ ಮೆನಿ ಡೇಸ್. ಓಕೆ, ಮೋರ್ ಮೆನ್. ಎಷ್ಟು ಮೆನ್? ಮೋರ್ ಮೆನ್. ಮೋರ್ ಮೆನ್ ಜಾಸ್ತಿ ಎಷ್ಟು ಮಂದಿ ಬೇಕು ನಿಮ್ಗೆ ಇನ್ನೂ ಅಂತ. ಮೋರ್ ಮೆನ್ ಕುಡ್ ಬಿ ರಿಕ್ವೈರ್ಡ್ ಟು ಡೂ ಇಟ್ ಇನ್ 25 days. ಓಕೆ, ಮೋರ್ ಮೆನ್ ಕುಡ್ ಬಿ, ಮೋರ್ ಮೆನ್ ರಿಕ್ವೈರ್ಡ್ ಅಂತ ಬರೀರಿಪ್ಪ ಇಲ್ಲಿ. ಮೋರ್ ಮೆನ್, ಮೋರ್ ಮೆನ್ ರಿಕ್ವೈರ್ಡ್ ಅಂತ ಬರ್ರಿ. ಮೋರ್ ಮೆನ್ ರಿಕ್ವೈರ್ಡ್. ಓಕೆ, more men required. More men required. Total men ಎಷ್ಟ್ರಿಪ್ಪ? 72. 72 men. 72 men ನೋಡ್ರಿ. more men required ಅಂತ ಬರೀಪ್ಪ. ಎಷ್ಟು ಮೆನ್ ಬಂತ್ರಿಪ್ಪ? ಅದು 72 men ಬಂತು. ಮೈನಸ್ ಓಲ್ಡ್ ಮೆನ್ ಎಷ್ಟೈತಿ ನಿಮ್ ಕಡೆ? ಓಲ್ಡ್ ಮೆನ್ 40. ಓಲ್ಡ್ ಮೆನ್ ಎಷ್ಟು ಜನ ಐತ್ರಿ ನಿಮ್ ಕಡೆ? 40 men ಐತ್ರಿ. ಓಲ್ಡ್ ಮೆನ್ ಎಷ್ಟ್ರಿಪ್ಪ? 40 men. 40 men ಅಂತ ಬರ್ರಿ, 40 men ಅಂತ. ಈಗ ಮಾಡ್ರಿ ಎಷ್ಟ್ರಿಪ್ಪ? 72 minus 40 ಮಾಡ್ರಿ ಎಷ್ಟು ರೀ? 32. ಹಾಂ ಹೌದು, 32. 32 men. 32 men. More men required. More men required.
ಮೋರ್ ಮ್ಯಾನ್ ರಿಕ್ವೈರ್ಡ್ ಎಷ್ಟು ಬೇಕು, ಇನ್ನೂ ಎಷ್ಟು ಜನ ಬೇಕು ನಿಮ್ಗೆ ಕೆಲಸ ಮಾಡಾಕ, ಇನ್ನೂ ಎಷ್ಟು ಜನ ಬೇಕು ನಿಮ್ಗೆ ಕೆಲಸ ಮಾಡಾಕ, 32 ಮೆನ್ ಬೇಕು ನಿಮ್ಗೆ. ತಿಳಿತಿರಲಿ, ಇದು ಕ್ವಶನ್ ನೋಡ್ರಿಪ್ಪ, 32 ಮೆನ್ ಬೇಕು ನಿಮ್ಗೆ. ಓಕೆ, ಮೆನ್ 40 ಡೇಸ್ ಎಷ್ಟ 45, ಆಮೇಲೆ ಡೇಸ್ ಒಳಗೆ ಕೊಟ್ಟಾರ 25 ಅಂತ ಮೆನ್ ಕೊಟ್ಟಿಲ್ಲ, ಕ್ವಶನ್ ಮಾರ್ಕ್ ಹಾಕಿರಿಪ್ಪ, ಡೈರೆಕ್ಟ್ ಕನೆಕ್ಷನ್. ಮೆನ್ ಕ್ವಶನ್ ಅಲ್ಲಿ ಇದು ಐತಿ, ಮೆನ್ ಇಸ್ ಈಕ್ವಲ್ ಟು 40 into 45 ಇವಾಗ 25 ಮಾಡ್ರಿ, ಎಷ್ಟು ಟೋಟಲ್ ಮೆನ್ ಎಷ್ಟು ಬಂತ್ರಿ, 72 ಬಂತು. ಅವರು ಮೋರ್ ಮೆನ್ ಅಂತ ಕೇಳ ನಿಮ್ಗೆ, ಮೋರ್ ಇನ್ನೂ ಎಷ್ಟು ಜಾಸ್ತಿ ಮಂದಿ ಬೇಕು ನಿಮ್ಗೆ ಕೆಲಸ ಮಾಡಾಕಂತ, ಇನ್ನೂ ಎಷ್ಟು ಜಾಸ್ತಿ ಮಂದಿ ಬೇಕಂತ. ಅದಕ್ಕೆ ಮೋರ್ ಮೆನ್ ರಿಕ್ವೈರ್ಡ್ ಎಷ್ಟಿಪ್ಪ, ಟೋಟಲ್ ಎಷ್ಟು ಬಂತ 72 ಬಂತ. ಹಳೆ ಮೆನ್ ಎಷ್ಟಿತ್ರಿಪ್ಪ 40 ಇತ್ತು, ಹಳೆ ಮೆನ್ ಮೈನಸ್ ಮಾಡ್ರಿಪ್ಪ ಎಷ್ಟು ಜನ ಬಂತ 72, ಹೌದಲ್ಲ, ಸಾರಿ ಎಷ್ಟು 32, ಈಗ 40 + 32 72 ಬಂತಲ್ಲ, ಅದಕ್ಕೆ 72. ಇದಕ್ಕೆ ಇಸ್ 32 एक्स्ट्रा मैन ಬೇಕು ನಿಮಗೆ, 32 एक्स्ट्रा मैन, मोर मैन रिक्वायर्ड 32. आंसर नो गुड. ठीक है, समझ में आया? अब हम लोग जो डिस्कस कर रहे थे, देखो पार्ट किसका है बोलो, वर्क एंड टाइम का एक टोटली पार्ट है. यहाँ से शुरू करेंगे मैं, वर्क एंड टाइम क्या है, वर्क एंड टाइम यहाँ से शुरू करेंगे. क्वेश्चन नंबर 1 से, इफ 40 मैन अगर कंप्लीट कर रहे एक वर्क कितने डेज में, 45 डेज में, इन हाउ मैनी डेज, ओके मोर मैन का देखेंगे बाद में, 25 डेज में कितने लोग काम करते बोल के. तो मैन का कॉलम एक, डेज का कॉलम एक. मैन कितने है 40 है, डेज कितने 45 है, और डेज कितने हैं 25 डेज है. मैन हमारे को नहीं मालूम, क्वेश्चन मार्क. तो मैं तुम्हारे को बोलूँ मैन और डेज का क्वेश्चन आया तो डायरेक्ट कनेक्शन, क्रॉस कनेक्शन नहीं आता, डायरेक्ट कनेक्शन. तो क्वेश्चन मार्क मैन के कॉलम है, तो मैन इज इक्वल टू 40 into 45 डिवाइड बाय बचा क्या 25. तो मैन का आंसर कितना है 72 आया. ओके, इन्हें क्या पूछ रहा हमारे को, मोर मैन रिक्वायर्ड पूछ रहा क्वेश्चन. तो मोर मैन रिक्वायर्ड इज इक्वल टू टोटल मैन कितने तुम्हारे आंसर है 72 मैन तुम्हारे. ओल्ड मैन तुम्हारे पास कितने हैं, ओल्ड मैन 40 है, उसको माइनस कर दो, 40 मैन बोल के कितना बचा 32 मैन एक्स्ट्रा तुम्हारे को चाहिए, मोर मैन रिक्वायर्ड एक्स्ट्रा मैन. ठीक है, ये हुआ तुम्हारा सॉल्यूशन ऑफ दिस क्वेश्चन. गॉट इट? सिंपल, सॉरी वेरी सिंपल क्वेश्चन. टेक डाउन दिस स्क्रीनशॉट, विल गो फॉर नेक्स्ट वन. Okay, take down or take the screenshot. I will go for next question. So okay, so ಈಗ ನೋಡ್ರಿಪ್ಪ ಸೆಕೆಂಡ್ ಕ್ವಶನ್ ಏನೈತ್ರಿಪ್ಪ, ಇಫ್ 30 men, ಓಕೆ ಎಷ್ಟ್ರಿಪ್ಪ 30 men ಕ್ಯಾನ್ ಡೂ ಎ ಜಾಬ್ ಇನ್ 80 days. ಓಕೆ 80 days, ಹೌ ಮೆನಿ ಮೋರ್, ಓಕೆ ಹೌ ಮೆನಿ ಮೋರ್ ಅಂತ ಐತ್ರಿ, ಮೆನಿ ಮೋರ್ ಮೆನ್, ಹೌ ಮೆನಿ ಮೋರ್ men would be required to do it in 50 days. Okay, the question simple math. Solve ಮಾಡನ್ರಿ. ಆನ್ಸರ್ how, men one column ಹಾಕ್ರಿ, men, ಆಮೇಲೆ days one column ಹಾಕ್ರಿ, days one column ಕರೆಕ್ಟಾ. men ಎಷ್ಟು ಜನ ರೀಪ 30 men, men ಎಷ್ಟ್ರಿ 30 men ಕರೆಕ್ಟಾ. days ಎಷ್ಟ್ರಿಪ, days 80 days, days 80 ಕರೆಕ್ಟಾ. ಆಮೇಲೆ ಮತ್ತೆ ಡೇಸ್ ಎಲ್ಲಿತ್ರಿಪ್ಪ, ಮತ್ತೆ ಡೇಸ್ ಎಲ್ಲಿತ್ರಿ 50 ಡೇಸ್ ಅಂತ. ಎಷ್ಟು ಡೇಸ್ ಎಷ್ಟ್ರಿಪ್ಪ 50 ಡೇಸ್, 50 ಡೇಸ್, 50 ಡೇಸ್. ಮೆನ್ ಕ್ವಶನ್ ಮಾರ್ಕ್, ಮೆನ್ ಕ್ವಶನ್ ಮಾರ್ಕ್. ನಾನು ನಿಮ್ಗೆ ಹೇಳೇನ್ರಿ, ಮೆನ್ ಮತ್ತೆ ಡೇಸ್ ಕ್ವಶನ್ ಒಳಗೆ ಡೈರೆಕ್ಟ್ ಕನೆಕ್ಷನ್ ಒನ್ರಿ, ಡೈರೆಕ್ಟ್ ಕನೆಕ್ಷನ್, ಡೈರೆಕ್ಟ್ ಕನೆಕ್ಷನ್. ಓಕೆ, ಕ್ವಶನ್ ಮಾರ್ಕ್ ಎಲ್ಲಿತ್ರಿ, ಕ್ವಶನ್ ಮಾರ್ಕ್ ಎಲ್ಲಿತ್ರಿ, ಮೆನ್ ಒಳಗೆ ಕ್ವಶನ್ ಮಾರ್ಕ್ ಐತಿ, ಮೆನ್ ಕಾಲಮ್ ಅಲ್ಲೇ ಕ್ವಶನ್ ಮಾರ್ಕ್. ಅದಕ್ಕೆ ಮೆನ್ ಇಸ್ ಈಕ್ವಲ್ ಟು ಏನ್ ಮಾಡ್ತೀರಿ ಈಗ 30 into 80, 30 into 80 ಮಾಡ್ರಿ. ವೇಟ್ ಅ ಮಿನಿಟ್, ಓಕೆ ಮೆನ್ ಕ್ವಶನ್ ಮಾರ್ಕ್ ಎಲ್ಲಿತ್ರಿ, ಅದಕ್ಕೆ ಮೆನ್ ಇಸ್ ಈಕ್ವಲ್ ಟು 30 into 80, 30 into 80 ಡಿವೈಡೆಡ್, ಬಾಕಿ ಏನೈತ್ರಿಪ್ಪ ಈಗ 50 ಬಾಕಿ ಐತಿ, ಅದಕ್ಕೆ ಡಿವೈಡ್ ಬೈ 50 ಮಾಡ್ರಿ. ಇದು ಎಷ್ಟ್ರಿ ನೋಡೋಣ, 30 into 80 ಡಿವೈಡೆಡ್ ಬೈ 50, 48. ಎಷ್ಟು ಜನಪ್ಪ 48. ಮೆನ್ ಇಸ್ ಈಕ್ವಲ್ ಟು ಎಷ್ಟು ಬಂದ್ರಿಪ್ಪ ಆನ್ಸರ್, ಈಗ ಮೆನ್ ಇಸ್ ಈಕ್ವಲ್ ಟು 48 ಆನ್ಸರ್ ಬಂದ್ ನಿಮ್ದು 48 ಕರೆಕ್ಟಾ. 48 ಬಂದ್ರಿಪ್ಪ. ನಮ್ಗೆ ಏನ್ ಬೇಕ್ರಿಪ್ಪ, ಹೌ ಮೆನಿ ಮೋರ್ ಮೆನ್ ರಿಕ್ವೈರ್ಡ್, ಏನ್ರಿ ಮೋರ್ ಮೆನ್ ರಿಕ್ವೈರ್ಡ್ ಅಂತ ಐತ್ರಿ. ಓಕೆ ಬರೀರಿಪ್ಪ, ಮೋರ್ ಮೆನ್ ರಿಕ್ವೈರ್ಡ್ ಅಂತ ಬರೀಲ್ಲ, ಮೋರ್ ಮೆನ್ required is equal to ಏನ್ರಿ, more men required is equal to ಎಷ್ಟು ಬಂತ್ರಿಪ್ಪ ಟೋಟಲ್ ಮೆನ್ 48 ಬಂತ್ರಿ. ಎಷ್ಟು ಬಂತು 48 men ಬಂತು, 48 men ಟೋಟಲ್ ಬಂತು, 48 men ಮೈನಸ್ ಓಲ್ಡ್ ಮೆನ್ ಎಷ್ಟ್ರಿಪ್ಪ 30 men, ಓಲ್ಡ್ ಮೆನ್ ಎಷ್ಟ್ರಿಪ್ಪ 30 men, 48 ನ್ಯೂ ಮೆನ್ ಅಂದ್ರೆ ಟೋಟಲ್ ಸೇರಿಸಿ ಓಲ್ಡ್ ಮೆನ್ ಎಷ್ಟ್ರಿಪ್ಪ 30 men, ಅದಕ್ಕೆ -30 ಮಾಡ್ರಿ, -30 men.
ಎಷ್ಟು ಬಂದಿದ್ದು 48 minus 30 18 men 18 men. ಇದು ನಿಮ್ದು ಆನ್ಸರ್. more men required more men required got it. ಇಲ್ಲಿ ನಿಮ್ದು ಕ್ವಶನ್ ಮುಗಿತ್ ನೋಡಿ, ಸೊಲ್ಯೂಷನ್ ಮುಗಿತ್ ನೋಡ್ರಿ. ओके इजी तला सिंपल समझ में आने आप लोगों को. इफ 30 men 30 men क्या कर रहे हैं, कितने डेज में जॉब कंप्लीट कर रहे हैं 80 डेज में. तो हाउ मैनी मोर मैन, कितनी ज्यादा और आदमी चाहिए हमारे को, मैन चाहिए रिक्वायर्ड टू डू इट इन 50 डेज. अगर 50 डेज में काम करना है तो मैन का एक कॉलम, डेज का एक कॉलम डालो. मैन कितने हैं 30 मैन, डेज कितने हैं 80 है. तो फिर डेज कितने हैं 50 डेज है. हमारे को मैन नहीं मालूम तो क्वेश्चन मार्क मैन. तो क्वेश्चन मार्क कहाँ पे है, मैन के अंदर, कॉलम के अंदर. तो मैन क्वेश्चन मार्क इधर है नहीं, तो मैन इज इक्वल टू डायरेक्ट कनेक्शन. मैन और डेज का क्वेश्चन है तो डायरेक्ट कनेक्शन, क्रॉस कनेक्शन नहीं आता. 30 इंटू 80 डिवाइडेड बाय बचा क्या 50 बचा. इसको नीचे रख लो. कितना आंसर आता तुम्हारा मैन का 48 आंसर आता. इन्हें क्या पूछा, मोर मैन रिक्वायर्ड. तो मोर मैन रिक्वायर्ड इज इक्वल टू टोटल आंसर कितना है तुम्हारा 48 मैन माइनस ओल्ड मैन तुम्हारे पास कितने थे 30 मैन. कितने थे 30 मैन थे माइनस 30 मैन. बचे कितने 18 मैन तुम्हारे बचे. मोर मैन रिक्वायर्ड तुम्हारा कितना चाहिए 80 मैन. 30 प्लस 18 कितने होते हैं 48 मैन आते हैं. ठीक है, गॉट इट. सिंपल क्वेश्चन. नेक्स्ट अभी जाएंगे हम थर्ड क्वेश्चन पे. ओके टेक विल गो फॉर नेक्स्ट वन. अगेन सेम टाइप. ಓಕೆ ಸೊ ನೆಕ್ಸ್ಟ್ ಕ್ವಶನ್ ಬರ್ರಿಪ್ಪ. ಕ್ವಶನ್ ನಂಬರ್ 3. ಇದು ಇಗ್ನೋರ್ ಮಾಡ್ರಿ, ಸ್ಕ್ರೀನ್ಶಾಟ್ ತಗೊಂಡಿದ್ದಾರೆ ನೀವು. ಓಕೆ ಇಗ್ನೋರ್ ಮಾಡ್ರಿ. ಈ ಕ್ವಶನ್ ನಂಬರ್ 3 ಅಲ್ಲೇ ಬರ್ರಿ. ಕ್ವಶನ್ ನಂಬರ್ 3 10 men. ಓಕೆ ಎಷ್ಟು ಮೆನ್ ರೀಪ್ಪ 10 men ಕ್ಯಾನ್ earn rupees 22,500. okay 10 men can earn rupees 22,500 in 18 days. ಓಕೆ 18 ಡೇಸ್ ಒಳಗೆ ಎಷ್ಟು ಮ್ಯಾನ್ 10 ಮ್ಯಾನ್ ಎಷ್ಟು ಅರ್ನ್ ಮಾಡ್ತಾನ್ರಿಪ್ಪ ಅಮೌಂಟ್ 22,500. ಫೈಂಡ್ ದ ಅರ್ನಿಂಗ್ಸ್ ಅಂಡ್ ಅಮೌಂಟ್. ಅರ್ನಿಂಗ್ಸ್ ನಮಗೆ ಗೊತ್ತಿಲ್ಲ ಕ್ವಶನ್ ಮಾರ್ಕ್. 13 ಮ್ಯಾನ್ ಫಾರ್ 40 ಡೇಸ್. 40 ಡೇಸ್ ಒಳಗೆ ಎಷ್ಟು ಮಾಡ್ತಾಳ ಅಂತ ಕ್ವಶನ್ ಐತಿ. ಇದನ್ನು ಸ್ವಲ್ಪ ಟ್ವಿಸ್ಟ್ ಐತಿ ಬಟ್ ಈಸಿ ಐತಿ ಆನ್ಸರ್. ಫಸ್ಟ್ ಕಾಲಮ್ ಮೆನ್ ಹಾಕ್ರಿ. ಮೆನ್ ಅಂತ ಐತಲ್ಲ ಮೆನ್ ಅಂತ, ಅದಕ್ಕೆ ಫಸ್ಟ್ ಕಾಲಮ್ ಮೆನ್ ಅಂತ ಹಾಕ್ರಿ. ಮೆನ್ ಕರೆಕ್ಟಾ ಮೆನ್. ಆಮೇಲೆ ಅರ್ನಿಂಗ್ಸ್ ಆಮೇಲೆ ನೋಡೋಣ, ಈಗ ಬೇಡ. ಮೆನ್ ಆಮೇಲೆ ಏನ್ರಿಪ್ಪ ಡೇಸ್ ಅಂತ ಬರ್ರಿ. ಮೆನ್ ಡೇಸ್, ಮೆನ್ ಡೇಸ್ ಕರೆಕ್ಟಾ. ಮೆನ್ ಆತ ಡೇಸ್ ಆತ ಬಾಕಿ ಐತ್ರಿಪ್ಪ ಈಗ ಅರ್ನಿಂಗ್ಸ್ ಅಂತ ಐತಿ. ಅರ್ನಿಂಗ್ಸ್ ಇಲ್ಲಿ ಅರ್ನಿಂಗ್ಸ್ ಅಂತ ಬರ್ರಿ. ಅರ್ನಿಂಗ್ಸ್ ಅಂತ ಅರ್ನಿಂಗ್ಸ್ ಕರೆಕ್ಟಾ. ಮೆನ್ ಡೇಸ್ ಆಮೇಲೆ ಅರ್ನಿಂಗ್ಸ್. ಮೆನ್ ಎಷ್ಟ್ರಿಪ್ಪ 10 ಮೆನ್. ಮ್ಯಾನ್ ಎಷ್ಟ್ರಿ 10 ಮ್ಯಾನ್. ಡೇಸ್ ಎಷ್ಟು 18 ಡೇಸ್. ಡೇಸ್ ಎಷ್ಟು 18. ಅರ್ನಿಂಗ್ಸ್ ಎಷ್ಟು 22,500. ಅರ್ನಿಂಗ್ಸ್ ಎಷ್ಟು 22,500 ಕರೆಕ್ಟಾ. ಮ್ಯಾನ್ 10 ಡೇಸ್ 18 ಅರ್ನಿಂಗ್ಸ್ 22,500. ಓಕೆ ಇದು ಮುಗಿತ. ನೆಕ್ಸ್ಟ್ ಇಲ್ಲೇ ಬರ್ರಿಪ್ಪ. ಫೈಂಡ್ ದ ಅರ್ನಿಂಗ್ಸ್ ಆಫ್ ಎ 13 ಮೆನ್. ಮೆನ್ ಎಷ್ಟ್ರಿಪ್ಪ 13 ಮೆನ್. ಮೆನ್ ಎಷ್ಟ್ರಿ 13 ಮೆನ್. 13 ಮೆನ್ ಕರೆಕ್ಟಾ. ಫಾರ್ ಡೇಸ್ ಎಷ್ಟ 40 ಡೇಸ್. ಡೇಸ್ ಎಷ್ಟ 40 ಡೇಸ್. 40 ಡೇಸ್. ಅರ್ನಿಂಗ್ಸ್ ನಮಗೆ ಗೊತ್ತಿಲ್ಲ. ಫೈಂಡ್ ದ ಅರ್ನಿಂಗ್ಸ್ ಅಂತ ಐತಿ. ಅರ್ನಿಂಗ್ಸ್ ನಮಗೆ ಗೊತ್ತಿಲ್ಲ ಕ್ವಶನ್ ಮಾರ್ಕ್. ಅರ್ನಿಂಗ್ಸ್ ನಮಗೆ ಗೊತ್ತಿಲ್ಲ ಅದಕ್ಕೆ ಕ್ವಶನ್ ಮಾರ್ಕ್. ಅರ್ನಿಂಗ್ಸ್ ನಮಗೆ ಗೊತ್ತಿಲ್ಲ ಕ್ವಶನ್ ಮಾರ್ಕ್. ಈ ತರ ಇದು ಸಾಲ್ವ್ ಮಾಡ್ಬೇಕು. ಏನ್ ಬೇಕು ನಿಮ್ಗೆ ಈಗ ಅರ್ನಿಂಗ್ಸ್ ಬೇಕು. ಯಾಕಂದ್ರೆ ಕ್ವಶನ್ ಮಾರ್ಕ್ ಅಲ್ಲೇ ಐತಿ. ಕ್ವಶನ್ ಮಾರ್ಕ್ ಎಲ್ಲ ಐತ್ರಿಪ್ಪ ಅರ್ನಿಂಗ್ಸ್ ಕಾಲಮ್ ಅಲ್ಲೇ ಐತಿ. ಅದಕ್ಕೆ ಏನ್ರಿ ಅರ್ನಿಂಗ್ಸ್. ಓಕೆ ಅರ್ನಿಂಗ್ಸ್ ಬೇಕು ನಿಮ್ಗೆ. ಅರ್ನಿಂಗ್ಸ್ ಇಸ್ ಈಕ್ವಲ್ ಟು ಅರ್ನಿಂಗ್ಸ್ ಇಸ್ ಈಕ್ವಲ್ ಟು ಕರೆಕ್ಟ್. ಅರ್ನಿಂಗ್ಸ್ ಇಸ್ ಈಕ್ವಲ್ ಟು ಈ ಕ್ವಶನ್ ಸ್ವಲ್ಪ ಡಿಫ್ರೆಂಟ್ ಐತಿ, ಸೊಲ್ಯೂಷನ್ ಡಿಫ್ರೆಂಟ್ ಮಾಡ್ಕೋಬೇಕು ನೀವು. ಏನ್ರಿ ಕ್ವಶನ್ ಡಿಫ್ರೆಂಟ್ ಐತಿ, ಸೊಲ್ಯೂಷನ್ ಡಿಫ್ರೆಂಟ್ ಮಾಡ್ಕೋಬೇಕು. ಓಕೆ ಅರ್ನಿಂಗ್ಸ್ ಅಲ್ಲೇ ಕ್ವಶನ್ ಮಾರ್ಕ್ ಐತಿ. ಅರ್ನಿಂಗ್ಸ್ ಅಂತ ಬರ್ರಿ ಇಸ್ ಈಕ್ವಲ್ ಟು ಅಮೌಂಟ್ ಎಷ್ಟಿತ್ತು ಇಲ್ಲಿ 22,500 ಬರೀರಿಪ್ಪ. 22,500 ಅಂತ ಬರ್ರಿ. 22,500 ಇಂಟು ಫಸ್ಟ್ ಅಮೌಂಟ್ ಇತ್ತಲ್ಲ ಅಮೌಂಟ್ ಬರೀರಿಪ್ಪ ಇಲ್ಲಿ 22,500 ಬರೀರಿ ಇಂಟು. ಈಗ ಏನ್ ಮಾಡ್ರಿಪ್ಪ ಇದು ಉಲ್ಟಾ ಮಾಡ್ರಿ, ರಿವರ್ಸ್ ಮಾಡ್ರಿ. ಈ ಬಾಜು ಐತಲ್ಲ ಇದೆ ಬಾಜು ಡೇಸ್ ಅಂತ ಐತಲ್ಲ ಇದು ಉಲ್ಟಾ ಮಾಡ್ರಿ, ರಿವರ್ಸ್ ಮಾಡ್ರಿ. 18 40 ಅಂತ ಐತಿ, ನೀವು ಉಲ್ಟಾ ಮಾಡ್ರಿ. 40 ಡಿವೈಡೆಡ್ ಬೈ 18 ಮಾಡ್ರಿ.
ಏನು ಮಾಡ್ರಿ, ಉಲ್ಟಾ ಮಾಡ್ರಿ, ರಿವರ್ಸ್ ಮಾಡ್ರಿ. ಇದು 40 ಡಿವೈಡೆಡ್ ಬೈ 18 ಮಾಡ್ರಿ. ಇದು 40 ಡಿವೈಡೆಡ್ ಬೈ 18 ಕರೆಕ್ಟಾ, ಇಂಟು ಮತ್ತಿದು ಇದು ರಿವರ್ಸ್ ಮಾಡ್ರಿ. 10 ಆದ್ಮೇಲೆ 13 ಐತಲ್ಲ, ಇದು ಉಲ್ಟಾ ಮಾಡ್ರಿ. 13 ಡಿವೈಡೆಡ್ ಬೈ 10 ಮಾಡ್ರಿ. 13 ಡಿವೈಡೆಡ್ ಬೈ 10 ಮಾಡ್ರಿ. ತಿಳಿತು ನಿಮಗೆ ಏನು ಮಾಡಿದ ನಮಗೆ ಏನು ಮಾಡಿಲ್ಲ ಅಂತ. ಓಕೆ, ಆಕ್ಚುಲಿ ಹಿಂಗೆ 22,500 ಇಂಟು 40 ಇಂಟು 13 ಡಿವೈಡೆಡ್ ಬೈ 10 ಇಂಟು 18 ಹಂಗೆ ಮಾಡಬಹುದು. ಬಟ್ ಅದು ಅಮೌಂಟ್ಸ್ ಭಾಳ ಬರ್ತೈತ್ರಿಪ್ಪ ಇಲ್ಲಿ. ಅದಕ್ಕೆ ಇದು ಡಿವೈಡ್ ಮಾಡಕ್ಕೆ ನಿಮಗೆ ಕನ್ಫ್ಯೂಸ್ ಆಗ್ತಿರಿಪ್ಪ. ಅದಕ್ಕೆ ಬೇಡ, ಸಿಂಪಲ್ ಹೇಳ್ತೀನಿ. ಕ್ವಶನ್ ಮಾರ್ಕ್ ಎಲ್ಲಿದ್ರಿಪ್ಪ, ಅರ್ನಿಂಗ್ಸ್ ಕಾಲಮ್ ಅಲ್ಲಿ ಕ್ವಶನ್ ಮಾರ್ಕ್ ಐತಿ. ಅದಕ್ಕೆ ಅರ್ನಿಂಗ್ಸ್ ಇಸ್ ಈಕ್ವಲ್ ಟು ಅಮೌಂಟ್ ಬರ್ರಿಪ್ಪ 22,500 ಇಂಟು ಈ ಬಾಜು ಬರ್ರಿ 18/40. ನೀವೇನು ಮಾಡ್ರಿಪ್ಪ, ಉಲ್ಟಾ ಮಾಡ್ರಿ. 40 ಡಿವೈಡೆಡ್ ಬೈ 18 ಮಾಡ್ರಿ. ಆಮೇಲೆ ಮತ್ತೆ ಇಂಟು 10/13 ಅಂತ ಐತಿ, ನೀವು ಉಲ್ಟಾ ಮಾಡ್ರಿ. 13 ಡಿವೈಡೆಡ್ ಬೈ 10 ಮಾಡ್ರಿ. ಓಕೆ, ಮುಗೀತು. ಈಗ ಸಾಲ್ವ್ ಮಾಡ್ರಿ. ಎಷ್ಟು ಇದು ಆನ್ಸರ್? 22,500 ಇಂಟು 40 ಡಿವೈಡೆಡ್ ಬೈ 22,500 ಇಂಟು 40 ಡಿವೈಡೆಡ್ ಬೈ 18 ಇಂಟು 13 ಡಿವೈಡೆಡ್ ಬೈ 10. ಆನ್ಸರ್ ಎಷ್ಟು ಬಂತ್ರಿಪ್ಪ ಇಲ್ಲಿ? ರುಪೀಸ್ 65,000. rupees 65,000 earnings is equal to rupees 65,000. ओके, मुगित नोट्री आंसर. ಈ ತರ ಮಾಡಬೇಕು. सिंपल ಐತಲ್ಲ, सिंपल क्वेश्चन ಐತಿ. समझ में आप लोगों को? ये थोड़ा क्वेश्चन क्या है, डिफरेंट है, थोड़ा ट्रिकी है, थोड़ा सेंस यूज करना है यहाँ पे, कॉमन सेंस. 10 men कैन अर्न रुपीज 22,500. 10 लोग मिलके कितना कमा रहे, वो लोग अर्न कर रहे 22,500. कितने दिन में? 18 डेज में. फाइंड द अर्निंग्स मालूम करना हम लोग. कितने मैन की? 13 मैन की. डेज कितने हैं? 40 डेज है. तो ये क्वेश्चन थोड़ा ट्रिकी है, अलग है. तो पहले मैन का कॉलम डालो, उसके बाद में डेज का कॉलम डालो, उसके बाद में अर्निंग्स का कॉलम डालो. ठीक है, मैन कितने हैं? 10. डेज कितने हैं? 18. अर्निंग्स कितनी है? 22,500. नेक्स्ट लाइन में कितने मैन है? 13 मैन है. डेज कितने हैं? 40 है. अर्निंग्स हमारे को नहीं मालूम, तो क्वेश्चन मार्क. ठीक है, ये थोड़ा क्वेश्चन ट्रिकी है. क्वेश्चन मार्क कहाँ पे है? अर्निंग्स के कॉलम में क्वेश्चन मार्क है. तो अर्निंग्स इज इक्वल टू अमाउंट कितनी है? 22,500. ओके, इनटू करना इसको. एक्चुअली में क्या है बोलो, 18/40 बोल के तुम उसको रिवर्स करो, उल्टा करो. 40 डिवाइड बाय 18 करो. इंटू यहाँ पे 10/13 बोल के इसको रिवर्स करो. 13/10 करो इसको, है ना? 13/10 करो इसको उल्टा. ठीक है, अब सॉल्व करो इसको. रुपीज 65,000 ये तुम्हारा क्या है? अर्निंग्स. ऐसे इसको सॉल्व करते हैं. हो गया, डन. टेक द स्क्रीनशॉट. विल गो फॉर नेक्स्ट वन. आई विल ट्राई पॉसिबली क्वेश्चंस. विल सी. I hope you are understanding my teaching. If not, please excuse me. If you face any difficulties, comment down below. Comment karo, okay? Comment ಮಾಡ್ರಿಪ್ಪ. ಏನು ಓಕೆ, ಸೊ ಈಗ ಬರ್ರಿಪ್ಪ ಸ್ವಲ್ಪ ಡಿಫ್ರೆಂಟ್ ಕ್ವಶನ್. ಐ ಥಿಂಕ್ ಲಾಸ್ಟ್ ಕ್ವಶನ್ ಇದು. ಸಿಂಪಲ್ ಕ್ವಶನ್ ಒಳಗಿದ್ದು ಲಾಸ್ಟ್ ಕ್ವಶನ್. ನೆಕ್ಸ್ಟ್ ಡಿಫಿಕಲ್ಟ್ ನೋಡೋಣ್ರಿಪ್ಪ. 15 ಮಾರ್ಕ್ಸ್ ಒಳಗೆ ನೋಡೋಣ್ರಿ. ಇಫ್ 5 men ಓನ್ರಿ, ಇಫ್ 5 men working 6 hours a day can complete the work in 20 days. Can complete the work in 20 days. Okay. In how many days? Question mark ಐತಿ. Will 15 men complete the same work working 8 hours a day. ಓಕೆ, ಬರ್ರಿಪ್ಪ ಆನ್ಸರ್ ಅಲ್ಲೇ ಮೆನ್ ಒಂದು ಕಾಲಮ್ ಹಾಕೊಂಡ್ರಿ. ಮೆನ್ ಒಂದು ಕಾಲಮ್, ಫಸ್ಟ್ ಮೆನ್, ಆಮೇಲೆ ಅವರ್ಸ್, ಮೆನ್ ಆದ್ಮೇಲೆ ಅವರ್ಸ್. ಕರೆಕ್ಟ್, ಅವರ್ಸ್ ಒಂದು ಕಾಲಮ್, ಆಮೇಲೆ ಡೇಸ್ ಒಂದು ಕಾಲಮ್. ಮೆನ್ ಕಾಲಮ್, ಅವರ್ಸ್ ಕಾಲಮ್, ನೆಕ್ಸ್ಟ್ ಡೇಸ್ ಕಾಲಮ್ ಹಾಕೊಂಡ್ರಿ. ಡೇಸ್ ಕಾಲಮ್ ಕರೆಕ್ಟಾ? ಮೆನ್ ಎಷ್ಟು ಜನ ರೀಪ್ಪ? 5 ಜನ ಮೆನ್. 5 ಜನ ಮೆನ್. ಅವರ್ಸ್ ಎಷ್ಟ್ರಿಪ್ಪ? 6 hours. ಕರೆಕ್ಟಾ? ಆಮೇಲೆ ಡೇಸ್ ಎಷ್ಟ್ರಿಪ್ಪ? 20 days. ಡೇಸ್ ಎಷ್ಟು? 20 days. ಕರೆಕ್ಟಾ? ಮೆನ್ 5, ಅವರ್ಸ್ ಎಷ್ಟು? 6, ಡೇಸ್ ಎಷ್ಟು? 20 days. ಕರೆಕ್ಟಾ? ನೆಕ್ಸ್ಟ್ ಇಲ್ಲಿ ಇನ್ ಹೌ ಮೆನಿ ಡೇಸ್ ವಿಲ್ 15 men. ಮೆನ್ ಎಷ್ಟ್ರಿಪ್ಪ? ಈಗ ಮೆನ್ 15 men. ಈಗ
15 men ಈಗ ಕಂಪ್ಲೀಟ್ ದ ಸೇಮ್ ವರ್ಕಿಂಗ್ 8 ಅವರ್ಸ್. ಅವರ್ಸ್ ಕಾಲಮ್ ಅಲ್ಲಿ ಎಷ್ಟ್ರಿಪ್ಪ ಈಗ 8 ಅವರ್ಸ್ ಕಾಲಮ್ ಅಲ್ಲಿ 8 ಡೇಸ್ ಅವರು ಕೊಟ್ಟಿಲ್ಲ. ಹೌ ಮ್ಯಾನಿ ಡೇಸ್ ಅಂತ ಐತಿ. ಹೌ ಮ್ಯಾನಿ ಡೇಸ್ ಅಂದ್ರೆ ಕ್ವಶನ್ ಮಾರ್ಕ್. ಡೇಸ್ ಅವರು ಕೊಟ್ಟಿಲ್ಲ ನಮಗೆ. ಸೆಕೆಂಡ್ ಇನ್ಫಾರ್ಮೇಶನ್ ಅಲ್ಲಿ ಡೇಸ್ ಕೊಟ್ಟಿಲ್ಲ, ಅದಕ್ಕೆ ಕ್ವಶನ್ ಮಾರ್ಕ್ ಕೊಟ್ಟಿಲ್ಲ, ಕ್ವಶನ್ ಮಾರ್ಕ್. ಓಕೆ, ಇದು ಬೇಡ, ಇದು ಬರಂಗಿಲ್ಲ. ವೇಟ್ ಅ ಮಿನಿಟ್. ನಮಗೆ ಕೊಟ್ಟಿಲ್ಲ. ಇಷ್ಟು ಇನ್ಫಾರ್ಮೇಶನ್ ಸಿಗ್ತಾ. ಇಷ್ಟು ಇನ್ಫಾರ್ಮೇಶನ್ ಇಷ್ಟು ಮುಗಿದ ಮೇಲೆ ಮೆನ್ ಅವರ್ಸ್ ಡೇಸ್. ಈಗ ಮುಂದೆ ಒಂದು ಕಾಲಮ್ ಹಾಕ್ರಿಪ್ಪ, ನಂಬರ್ ಆಫ್ ಅವರ್ಸ್ ಅಂತ ಹಾಕ್ರಿ. ಏನಂತ? ನಂಬರ್ ಆಫ್ ಅವರ್ಸ್ ಅಂತ ಹಾಕ್ರಿ. ನಂಬರ್ ಆಫ್ ಅವರ್ಸ್ ಅಂತ ಹಾಕ್ರಿ. ಅವ್ರು ಕೊಟ್ಟಿಲ್ಲ, ನೀವು ಹಾಕ್ರಿ. ಮೆನ್ ಅವರ್ಸ್ ಡೇಸ್. ಇದು ಪರ್ ಡೇ ಅಂತ ಐತಿ. ಪರ್ ಅ ಡೇ ಅಂತ ಐತಿ. ಇಲ್ಲ ಅ ಡೇ 8 hours ಅ ಡೇ ಐತಿ ನೋಡ್ಲಿ. ಅ ಡೇ ಅಂತ ಐತಲ್ಲ, ಅ ಡೇ ಏನು ಅ ಡೇ ಅಂತ ಐತಿ. ಪರ್ ಡೇ, ಅ ಡೇ, ಪರ್ ಡೇ. ಓಕೆ, 8 hours ಡೇ. ನಮ್ಗೆ ಏನ್ ಬೇಕಾ? ನಂಬರ್ ಆಫ್ ಅವರ್ಸ್ ಬೇಕು. ನಂಬರ್ ಆಫ್ ಅವರ್ಸ್ ತಿಳಿತಲ್ಲ, ಬಾಜು ನಂಬರ್ ಆಫ್ ಅವರ್ಸ್ ಅಂತ ಹಾಕ್ರಿ. ಈಗ ಏನ್ ಮಾಡ್ರಿ, ಐತಲ್ಲ ಅವರ್ಸ್ ಮತ್ತೆ ಡೇಸ್ ಐತಲ್ಲ, ಅದು 5 ಮೆನ್ ಬಿಡ್ರಿ. ಬೆನ್ ನಮ್ಗೆ ಸಂಬಂಧ ಇಲ್ಲ, ಈಗ ಮುಗಿತ್ ಮೆನ್. ಅವರ್ಸ್ ಮತ್ತೆ ಡೇಸ್. ಅವರ್ಸ್ ಎಷ್ಟಿಪ್ಪ? 6 ಇಂಟು 20 ಮಾಡ್ರಿ. ಅವರ್ಸ್ ಇಂಟು ಡೇಸ್ ಮಾಡ್ರಿ. 6 ಇಂಟು 20 ಮಾಡ್ರಿ. ಎಷ್ಟ್ರಿ? 6 ಇಂಟು 20. 6 ಇಂಟು 20 ಮಾಡ್ರಿ. ಎಷ್ಟ್ರಿಪ್ಪ? 6 ಇಂಟು 20 120. 6 ಇಂಟು 20 ಅಂದ್ರೆ ಎಷ್ಟ್ರಿಪ್ಪ? 120. ಎಷ್ಟು ಬಂತ್ರಿ? 120 ಬಂತ್. ನೋಡ್ರಿ ಹೆಂಗೈತಿ. ಈಗ ನಂಬರ್ ಆಫ್ ಅವರ್ಸ್ನು ಕ್ವಶನ್ ಮಾರ್ಕ್, ಇದನ್ನು ಕ್ವಶನ್ ಮಾರ್ಕ್. ನಂಬರ್ ಆಫ್ ಅವರ್ಸ್ನು ಕ್ವಶನ್ ಮಾರ್ಕ್, ಇದನ್ನು ಕ್ವಶನ್ ಮಾರ್ಕ್ ಬಂತಿ. ನೋಡ್ರಿ ಹೆಂಗೈತಿ ಕ್ವಶನ್. ಡಬಲ್ ಕ್ವಶನ್ ಮಾರ್ಕ್ ಕ್ವಶನ್. ಈಗ ನೋಡ್ರಿ, ಮೆನ್ ಅವರು ಕೊಟ್ರ, ಅವರ್ಸ್ನು ಕೊಟ್ರ, ಅವ್ರು ಡೇಸ್ನು ಕೊಟ್ಟಾರ. ನಂಬರ್ ಆಫ್ ಅವರ್ಸ್ ಕೊಟ್ಟಿದ್ದಲ್ಲ, ನಾವು ಹಾಕಿದ್ರಿ ನಂಬರ್ ಆಫ್ ಡೇಸ್ ಅಂತ, ನಂಬರ್ ಆಫ್ ಅವರ್ಸ್ ಅಂತ. ನಂಬರ್ ಆಫ್ ಅವರ್ಸ್ ಬೇಕಂದ್ರೆ ಏನ್ ಮಾಡ್ತೀರಿಪ್ಪ? ಅವರ್ಸ್ ಇಂಟು ಡೇಸ್ ಮಾಡ್ಕೋಬೇಕು. 6 ಇಂಟು 20 ಮಾಡ್ರಿ. ಎಷ್ಟು ಬಂತ್ರಿಪ್ಪ? 120. 6 ಇಂಟು 20 ಮಾಡ್ರಿ, 120 ಬಂತ. ಈಗ ಇಲ್ಲಿ ಡೇಸ್ ಅವರು ಕೊಟ್ಟಿಲ್ಲ. ಇಲ್ಲಿ ಹೌ ಮೆನಿ ಡೇಸ್ ಅಂತ ಕೊಟ್ಟಾರ, ಅದಕ್ಕೆ ಕ್ವಶನ್ ಮಾರ್ಕ್. ಅದು ನಂಬರ್ ಆಫ್ ಅವರ್ಸ್ ನಮ್ಗೆ ಕೊಟ್ಟಿಲ್ಲ. 8 ಇಂಟು ಮಾಡಕ್ಕೆ ಏನಿಲ್ಲ, ಅದೇ ಕ್ವಶನ್ ಮಾರ್ಕ್ ಐತೆ, ಅದಕ್ಕೆ ಇದನ್ನು ಕ್ವಶನ್ ಮಾರ್ಕ್. ತಿಳಿತ್ರಿ? ಈ ತರ ಮಾಡ್ಬೇಕಿತ್ತು. ಯಾಳ್ ಕ್ವಶನ್ ಮಾರ್ಕ್ ಐತಿ. ಈಗ ಯಾಳ್ ಕ್ವಶನ್ ಮಾರ್ಕ್ ಹೆಂಗ್ ಮಾಡೋನ್ರಿಪ್ಪ? ಈಗ ಮಾಡೋನ್ರಿ, ಸಿಂಪಲ್ ಐತಿ, ವೆರಿ ಸಿಂಪಲ್ ಐತಿ. ಫಸ್ಟ್ ಮಾಡೋನ್ ತಡ್ರಿಪ್ಪ, ವೆರಿ ಸಿಂಪಲ್ ನೋಡೋಣ್ರಿ. ಫಸ್ಟ್ ಏನ್ ಮಾಡೋಣ್ರಿ? ನಂಬರ್ ಆಫ್ ಅವರ್ಸ್ ಮಾಡೋಣ. ಫಸ್ಟ್ ಏನ್ ಮಾಡೋಣ್ರಿ? ನಂಬರ್ ಆಫ್ ಅವರ್ಸ್ ಮಾಡೋಣ. ಓಕೆ, ಫಸ್ಟ್ ನಂಬರ್ ಆಫ್ ಅವರ್ಸ್. ನಂಬರ್ ಆಫ್ ಅವರ್ಸ್ ಮಾಡಾಕ ನಂಬರ್ ಆಫ್ ಅವರ್ಸ್ ಬೇಕು ನಮ್ಗೆ. ಅದಕ್ಕೆ ಏನ್ ಮಾಡ್ರಿಪ್ಪ? ಫಸ್ಟ್ ನಂಬರ್ ಆಫ್ ಅವರ್ಸ್ ಸ್ಟಾರ್ ಮಾರ್ಕ. ನೋಡ್ರಿ, ಫಸ್ಟ್ ನಂಬರ್ ಆಫ್ ಅವರ್ಸ್ ಮಾಡೋಣ. ನಂಬರ್ ಆಫ್ ಅವರ್ಸ್, ನಂಬರ್ ಆಫ್ ಅವರ್ಸ್ ಹೆಂಗ್ ಮಾಡೋಣ ನೋಡ್ರಿಪ್ಪ. ನಂಬರ್ ಆಫ್ ಅವರ್ಸ್ ಫಸ್ಟ್ ಮೆನ್ ಬರೀಲಿ, ಮೆನ್ ಅಂತ ಬರೀಲಿ. ಮೆನ್ ಆಮೇಲೆ ನಂಬರ್ ಆಫ್ ಅವರ್ಸ್. ಮೆನ್ ಆಮೇಲೆ ನಂಬರ್ ಆಫ್ ಅವರ್ಸ್. ಓಕೆ, ಮೆನ್ ಎಷ್ಟು ಜನ ರೀಪ್ಪ? ಮೆನ್ 5. ಮೆನ್ ಎಷ್ಟ್ರಿ? 5 ಜನ. ಮೆನ್ ಎಷ್ಟ್ರ? 5 ಜನ. ನಂಬರ್ ಆಫ್ ಅವರ್ಸ್, ನಂಬರ್ ಆಫ್ ಅವರ್ಸ್ ಎಷ್ಟ್ರಿಪ್ಪ? 120. ಮೆನ್ 5 ಜನ, ನಂಬರ್ ಆಫ್ ಅವರ್ಸ್ ಎಷ್ಟ? 120. 120 ಕರೆಕ್ಟಾ? ಆಮೇಲೆ ಮತ್ತೆ ಮೆನ್ ಎಷ್ಟು ಜನ? 15 ಜನ ಮೆನ್. 15 ಜನ ಮೆನ್. 15 ಜನ ಮೆನ್. ಆ ನಂಬರ್ ಆಫ್ ಅವರ್ಸ್ ಎಷ್ಟ್ರಿಪ್ಪ? ನಂಬರ್ ಆಫ್ ಅವರ್ಸ್ ಕ್ವಶನ್ ಮಾರ್ಕ್. ನಂಬರ್ ಆಫ್ ಅವರ್ಸ್ ಕ್ವಶನ್ ಮಾರ್ಕ್. ಓಕೆ, ನಂಬರ್ ಆಫ್ ಅವರ್ಸ್ ಕ್ವಶನ್ ಮಾರ್ಕ್. ಓಕೆ, ಈಗ ಸಾಲ್ವ್ ಮಾಡೋಣ. ಬರ್ರಿ ಈಗ ಸಾಲ್ವ್ ಮಾಡೋಣ. ಇಲ್ಲೇ ಸಾಲ್ವ್ ಮಾಡ್ತೀನಿ, ಇಲ್ಲೇ ಸಾಲ್ವ್ ಮಾಡ್ತೀನಿ. ನಂಬರ್ ಆಫ್ ಅವರ್ಸ್ ಇಸ್ ಈಕ್ವಲ್ ಟು ನಂಬರ್ ಆಫ್ ಅವರ್ಸ್ ಇಸ್ ಈಕ್ವಲ್ ಟು ಜಸ್ಟ್ 1 minute. ಇಲ್ಲಿ okay, sorry for the interference because of mosquitoes. Number of hours ನೋಡಿ, ಕ್ವಶನ್ ಮಾರ್ಕ್ ಐತ್ರಿಪ್ಪ. ನಂಬರ್ ಆಫ್ ಅವರ್ಸ್ ಅಲ್ಲಿ ಕ್ವಶನ್ ಮಾರ್ಕ್ ಐತೆ, ಅದಕ್ಕೆ ಏನ್ರಿಪ್ಪ? ನಂಬರ್ ಆಫ್ ಅವರ್ಸ್ ಇಸ್ ಈಕ್ವಲ್ ಟು, ನಾನು ನಿಮ್ಗೆ ಏನು ಹೇಳಿನ್ರಿಪ್ಪ, ಮೆನ್ ಮತ್ತು ನಂಬರ್ ಆಫ್ ಅವರ್ಸ್. ಡೇಸ್ ಅವರ್ಸ್ ಬಂದ್ರೆ ಡೈರೆಕ್ಟ್ ಕನೆಕ್ಷನ್, ಕ್ರಾಸ್ ಕನೆಕ್ಷನ್ ಬರಂಗಿಲ್ಲ. ಡೈರೆಕ್ಟ್ ಕನೆಕ್ಷನ್ ಮಾಡ್ರಿ, ಡೈರೆಕ್ಟ್ ಕನೆಕ್ಷನ್ ಮಾಡ್ರಿ. 5 ಇಂಟು 120 ನಂಬರ್ ಆಫ್ ಅವರ್ಸ್. 5 ಇಂಟು 120 ಡಿವೈಡೆಡ್ ಬೈ, ಬಾಕಿ ಏನೈತ್ರಿಪ್ಪ ಈಗ? 15 ಬಾಕಿ ಐತಿ. ಇಂಟು 15 ಡಿವೈಡ್ ಬೈ 15 ಮಾಡ್ರಿ. ಎಷ್ಟಿದು? ಓಕೆ, 5 ಇಂಟು 120 ಡಿವೈಡೆಡ್ ಬೈ 15 ಎಷ್ಟು ಬಂದ್ರಿ? ಇದು 40 ಬಂತು. ಎಷ್ಟು ರೀ? 40 ಬಂತು. 40 ಅವರ್ಸ್. 40 ಅವರ್ಸ್ ಇದು ನಿಮ್ದು ಆನ್ಸರ್. ನೋಡಿ ಮಾಡ್ತೀನಿ.
number of hours ಎಷ್ಟು ಬಂತು ರೀ? 40 hours ಬಂತು. ಹೆಂಗ ನಂಬರ್ ಆಫ್ ಕ್ವಶನ್ ಮಾರ್ಕ್ ಐತಿ, ನಂಬರ್ ಆಫ್ ಅವರ್ಸ್ 5 into 120 15 ಮಾಡ್ರಿ 40 hours ಬಂತು. ಇದು ಒಂದು ತಿಳಿತಾ? ಇದು ನಂಬರ್ ಆಫ್ ಅವರ್ಸ್ ಎಷ್ಟು ಬಂತು ರೀ? ನಂಬರ್ ಆಫ್ ಅವರ್ಸ್ ಈಗ 40 ಬಂತು. ಇದು ತಿಳಿತು. ಇದು ಆನ್ಸರ್ ಬಂತು ನಮ್ದು. ಈಗ ನಮ್ಗೆ ಏನ್ ಬೇಕ್ರಿಪ್ಪ? ನಂಬರ್ ಆಫ್ ಡೇಸ್ ಬೇಕು. ಈಗ ನಮ್ಗೆ ಏನ್ ಬೇಕ್ರಿಪ್ಪ? ಈಗ ಡೇಸ್ ಬೇಕಲ್ಲ ನಮ್ಗೆ, ಡೇಸ್ ಬೇಕು. ಅದಕ್ಕೆ ಏನ್ ಮಾಡ್ತೀರಿಪ್ಪ? ಡೇಸ್ ಬೇಕಂದ್ರೆ ಡೇಸ್ ಇಸ್ ಈಕ್ವಲ್ ಟು ಎಷ್ಟು ಅವರ್ಸ್ ಬಂತ್ರಿಪ್ಪ? ಇಲ್ಲಿ 40 hours ಬಂತು. 40 hours ಡಿವೈಡೆಡ್ ಬೈ ಏನ್ರಿ? ಡೇಸ್ ಹೆಂಗ್ ಕ್ಯಾಲ್ಕುಲೇಟ್ ಮಾಡ್ತೀರಿ? ಡೇಸ್ ಕ್ವಶನ್ ಮಾರ್ಕ್ ಐತಿರಲ್ಲ, ಡೇಸ್ ಇಸ್ ಈಕ್ವಲ್ ಟು 40 hours ಡಿವೈಡೆಡ್ ಬೈ ಪರ್ ಅವರ್ ಎಷ್ಟು ಟ್ರಿಪ್ ಇಲ್ಲಿ ಪರ್ ಅವರ್ ಎಷ್ಟು ಟ್ರಿಪ್ ಇಲ್ಲಿ 8 ಐತಿ. ನೆನ್ಪಿಡ್ಕೋರಿ, ಡೇಸ್ ಬೇಕಲ್ಲ ನಮ್ಗೆ. ಡೇಸ್ ಇಸ್ ಈಕ್ವಲ್ ಟು ಟೋಟಲ್ ನಂಬರ್ ಆಫ್ ಅವರ್ಸ್ ಎಷ್ಟು ಟ್ರಿಪ್? 40 hours ಕರೆಕ್ಟಾ? ಡಿವೈಡೆಡ್ ಬೈ ಡೇಸ್ ಎಷ್ಟು ಟ್ರಿಪ್ ಇಲ್ಲಿ 8 days. ಅದಕ್ಕೆ ಸಾರಿ ಅವರ್ಸ್ ಎಷ್ಟು ಟ್ರಿಪ್ ಇಲ್ಲಿ 8 hours. ಅದಕ್ಕೆ ಡಿವೈಡ್ ಬೈ 8 ಮಾಡ್ರಿ. ಎಷ್ಟು ಟ್ರಿಪ್ ಅದು? 40 8 1 8 5 hours. 5 ಅಲ್ಲ, 5 days ಅಲ್ಲ, 5 days. ಡೇಸ್ ಇಸ್ ಈಕ್ವಲ್ ಟು ಬೇಕಂದ್ರೆ ಮಾಡ್ತೀನಿ ಇನ್ನೊಂದು ಸಂಬಂಧ 5 ಐತಿ ನೋಡ್ರಿ. ಡೇಸ್ ಎಷ್ಟು ಬಂತ್ರಿಪ್ಪ? ಈಗ 5 days ಬಂತು. ಓಕೆ, ಸಿಂಪಲ್. ಓಕೆ, ಇದು ಮಾಡ್ತೀರಿ ನೀವು. ಈಗ ನಮ್ದು ನೋಡ್ರಿಪ್ಪ, ನಂಬರ್ ಆಫ್ ಅವರ್ಸ್ ಎಷ್ಟು ಬಂತ್ರಿಪ್ಪ? ನಮ್ಗೆ ಈ ಕಡೆ 40 hours ಬಂತು. ಈಗ ಡೇಸ್ ಖಾಲಿ ಐತಿ ನಮ್ದು. ಡೇಸ್ ಇಸ್ ಈಕ್ವಲ್ ಟು ಏನು ಮಾಡ್ಬೇಕು? 40 hours ಹೆಂಗೈತಿ ನೋಡ್ರಿ, ಹಂಗೆ ಬರೀಬೇಕು. ಡಿವೈಡೆಡ್ ಬೈ ಬಾಜು ಬರ್ರಿ ಏನೈತಿ ಅವರ್ಸ್ ಅಂತ ಐತಿ. ಎಷ್ಟು ರೀ? 8 ಡಿವೈಡ್ ಬೈ 8 ಮಾಡ್ರಿ. 5 days ಬಂತು ಸರ್. ಇದು ಡೇಸ್ ಮುಗಿತು. ಈ ತರ सॉल्व ಮಾಡ್ಬೇಕು क्वेश्चन. इतो 5 marks. ओके, समझ में आप लोगों को? ये थोड़ा क्वेश्चन अलग है. आई थिंक लास्ट क्वेश्चन है वर्क एंड टाइम के अंदर 5 marks के लिए. इफ 5 men वर्किंग 6 hours काम करते हैं वो पर डे बोल दिया, कैन कंप्लीट द वर्क इन 20 days में काम कंप्लीट करते इन हाउ मेनी डेज विल 15 men 15 लोग मिलके कंप्लीट सेम वर्क काम करते 8 hours a day. कितने डेज चाहिए? तो सबसे पहले मैन दिया तो 5 men लिखो. मैन का कॉलम डालो, मैन ना, उसके बाद में आवर्स कॉलम डालो, उसके बाद में डेज का कॉलम डालो. ठीक है, मैन कितने हैं? 5 है. कितने घंटे काम करते हैं? आवर्स से 6 hours काम करते हैं. डेज कितने लेते हैं? 20 days लेते हैं. और उसके बाद में इन हाउ मेनी डेज 15 मैन आवर्स कितने? 8 hours और डे के देते हैं. ठीक है, तो डेज हमारे को नहीं मालूम तो क्वेश्चन मार्क डालेंगे. डेज हमारे को नहीं मालूम, हाउ मैनी डेज बोल रहा है तो क्वेश्चन मार्क. इतना होने के बाद में लास्ट कॉलम भी तुम लोग डालो. मैन है, आवर्स है, डेज है बोल के, तो लास्ट कॉलम भी तुम डालो. क्यों बोल? तो अ डे बोल के देने. पर डे एक दिन के अंदर हमारे को टोटल डेज चाहिए. टोटल डेज हमारे को नहीं, अ डे दिया तो लास्ट में नंबर ऑफ आवर्स डालना. आवर्स कितने? 6, डेज कितने? 20. 6 into 20 करो 120 डेज. 8 into यहाँ पे डेज करने नहीं आता. क्यों? क्वेश्चन मार्क है तो क्वेश्चन मार्क ही इसको राउंड अप कर लो. हमारे को सबसे पहले चाहिए कि दोनों दो जगह क्वेश्चन मार्क है, यहाँ पे भी यहाँ पे भी. पहले नंबर ऑफ आवर्स मालूम करेंगे, क्वेश्चन मार्क नंबर ऑफ आवर्स मालूम करेंगे. तो सबसे पहले मैन ना, उसके बाद में नंबर ऑफ आवर्स डालेंगे. मैन कितने हैं? 5 है. नंबर ऑफ आवर्स कितने हैं? 5 की जगह पे 120 है. उसके बाद 15 मैन है. नंबर ऑफ आवर्स कितने हैं? क्वेश्चन मार्क है, क्वेश्चन मार्क. मैन और आवर्स मतलब मैन और डेज का क्वेश्चन तो डायरेक्ट कनेक्शन. नंबर ऑफ आवर्स क्वेश्चन, नंबर ऑफ आवर्स इज इक्वल टू 5 into 120 बचा क्या? डिवाइडेड बाय 15. तो कितने आंसर है तुम्हारा? नंबर ऑफ आवर्स कितने तुम्हारे? 40 hours है. ठीक है, ये तुम्हारे को नंबर ऑफ आवर्स है 40 hours तुम्हारे को मिला अभी. ठीक है, अब बचा क्या? डेज बचा. डेज कितने हैं डेज बोल के, तो डेज मालूम करने का है तो क्या करना? डेज इज इक्वल टू कितने आवर्स है? वो 40 hours है. ये डेज 40 hours डिवाइडेड बाय एक पर आवर कितना है? 8 hours. मालूम करो, डिवाइड बाय 8 करो. कितने आंसर आता है तुम्हारे को? 5 days. डेज तुम्हारा कितना है? 5 days. तो डेज के प्लेस पे कितना आता? 5 आता. ठीक है, ये तुम्हारा सोल्यूशन हो गया 5 marks के लिए. गॉट इट? सो ओके, सम ट्रिकी, somehow some tricky, but it's a simple question as per the logic. So take down a screenshot. We'll meet in the next video. Thank you all of you. Please like, subscribe, share to your friends, your classmates. Thank you.